ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಕಿಶು ಬರ್ತ್ಡೇ ಇದೆ. ಅದ್ರದ್ದು ಸಣ್ಣ ವ್ಲಾಗ್ ಮಾಡ್ತಾ ಇದ್ದೀನಿ, ಅವ್ನ ಬರ್ತ್ಡೇ ವ್ಲಾಗ್ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ, ಈ ವ್ಲಾಗ್ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೊಸಬ್ರು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ವ್ಲಾಗಿಂಗ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಇವತ್ತು ನಮ್ಮ ಕಿಶು ಬರ್ತ್ಡೇ ಇದೆ, ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ವೀಕ್ಗೆ ಹಾಕಬೇಕಿತ್ತು, ಸ್ವಲ್ಪ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಅವ್ನ ಬರ್ತ್ಡೇ ಇವತ್ತು. ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಎಲ್ಲರೂ ಖುಷಿಯಾಗಿದ್ದಾರೆ. ನೋಡಿ ನಮ್ಮ ರಾಜ್ಕುಮಾರ್ ಎಷ್ಟು ಖುಷಿಯಾಗಿದ್ದಾನೆ ಅಂತ. ಅವನು ಕೇಕ್ ತಂದರೆ ಸಾಕು, ನನ್ನ ಬರ್ತಡೇ ಅಂತಿರ್ತಾನೆ ಯಾವಾಗ್ಲೂ. ಯಾವಾಗ ನೋಡಿದ್ರು ನನ್ನ ಹ್ಯಾಪಿ ಬರ್ತಡೇ ಅಂತ ಹೇಳ್ತಾನೆ ಇರ್ತಾನೆ. ನೋಡಿ ಅವನು ಎಷ್ಟು ಖುಷಿಯಾಗಿದ್ದಾನೆ ಅಂತ. ಕೇಕ್ ನೋಡಿದ್ರೆ ಸಾಕು ನನ್ನ ಬರ್ತಡೇ ಅಂತ ಹೇಳ್ತಾನೆ. ಅವ್ನಿಗೆ ಹೊಸ ಬಟ್ಟೆ, ಅವನಿಗೂ ಕೂಡ ನಮ್ಮ ರಾಜ್ಕುಮಾರಂಗೂ ಕೂಡ ಹೊಸ ಬಟ್ಟೆ ಹಾಕಿದ್ದೆ. ಹೋಗ್ಬಿಟ್ಟು ನೀರೆಲ್ಲ ಮೈ ಮೇಲೆಲ್ಲ ಚೆಲ್ಕೊಂಡು ಹೋಗಿ ದಿನಕ್ಕೊಂದು 3 ಸಲ ಅವ್ನಿಗೆ ಬಟ್ಟೆ ಚೇಂಜ್ ಮಾಡೋದು. ನೀರು ಹೋಗಿ ನೀರು ಚೆಲ್ಕೊಂಡ್ಬಿಡ್ತಾನೆ. ಅವ್ನಿಗೆ ನೀರೆಲ್ಲ ಆಟ ಆಡಬೇಕು ಅಂದ್ರೆ ತುಂಬ ಇಷ್ಟ. ನೀರಲ್ಲಿ ಹೋಗಿ ಆಟಾಡ್ತಾನೆ, ನೀರೆಲ್ಲ ಮೈ ಮೇಲೆ ಹಾಕ್ಕೊಂಡ್ಬಿಡ್ತಾನೆ. ಸ್ವಲ್ಪ ನೆನಿಬಾರ್ದು ಬಟ್ಟೆ ಬೆಚ್ಚು ಬೇರೆದು ಹಾಕು ಅಂತ ಹೇಳ್ತಾನೆ. ಸ್ವಲ್ಪನೂ ಚೆಲ್ಲಂಗಿಲ್ಲ. ಅವ್ನು ನೀರು ಕುಡಿಬೇಕಾದ್ರೂ ನೀರೇನಾದರೂ ಮೈ ಮೇಲೆ ಚೆಲ್ಲೋದ್ರೂ ಕೂಡ, ಬಟ್ಟೆ ಸ್ವಲ್ಪ ನೆಂದರೂ ಕೂಡ ನನಗೆ ಬಟ್ಟೆ ಬೇರೆ ಚೇಂಜ್ ಮಾಡು, ಬಟ್ಟೆ ನೆಂದಿದೆ ಅಂತ ಹೇಳ್ತಾನೆ. ನೋಡಿ ಅವ್ನು ಯಾರದೇ ಬರ್ತ್ಡೇ ಇದ್ರೂ ಅವ್ನಿಗೆ ನಿಂತ್ಕೊಂಡೆ ಅವ್ನ ಕೈಲಿ ಕೇಕ್ ಕಟ್ ಮಾಡಿಸ್ಬೇಕು. ನನ್ನ ಬರ್ತ್ಡೇ ಇವತ್ತು, ನಾನು ಕೇಕ್ ಮಾಡ್ತೀನಿ, ನಂದು ಬರ್ತ್ಡೇ ಅಂತ ಹೇಳ್ತಿರ್ತಾನೆ. ಖುಷಿಯಾಗಿದ್ದಾನೆ ನೋಡಿ, ಎಷ್ಟು ಖುಷಿಯಾಗಿದ್ದಾನೆ ಅಂತ. ಅವ್ನು ಕೇಕ್ ತಿನ್ನಲ್ಲ, ಅವನು ಸ್ವಲ್ಪ ತಿಂತಾನೆ ಅಷ್ಟೇ. ಅವ್ನು ಕಿಶು ತಿನ್ನಿಸ್ಬೇಕಾದ್ರೆ ಸ್ವಲ್ಪ ತಿಂದ, ಆಮೇಲೆ ತಿನ್ನಲೇ ಇಲ್ಲ ಅವ್ನು ಕೇಕು. ಅವ್ನು ಕೇಕ್ ತಿನ್ನಲ್ಲ, ಐಸ್ ಕ್ರೀಮ್ ತಿಂತಾನೆ. ಔಟ್ ಸೈಡ್ ಹೋದರೆ ಅದು ತಿನ್ನಲ್ಲ. ಮನೇಲೂ ಅಷ್ಟೇ, ಮನೇಲೂ ತಿನ್ನಲ್ಲ. ಅವ್ನು ಸ್ವೀಟ್ ಅಷ್ಟೊಂದು ಇಷ್ಟಪಡಲ್ಲ ಅವನು. ಡೈರಿ ಮಿಲ್ಕ್ ಚಾಕ್ಲೇಟ್ ಇದ್ರೆ ತಿಂತಾನೆ. ಸುಮ್ಮನೆ ಹಾಗೆ ಸಿಂಪಲಾಗೆ ಮಾಡ್ಕೊಂಡ್ವಿ ಅವ್ನ ಬರ್ತಡೇನ, ನಮ್ಮ ಕಿಶು ಬರ್ತಡೇನ. ಹೋಗ್ಬಿಟ್ಟು ಬಟ್ಟೆ ಅವನೇ ತೊಗೊಂಬಂದಿದ್ದ, ನಮ್ಮ ಕಿಶು ನಮ್ಮ ಅಕ್ಕ ಇಬ್ಬರು ಹೋಗ್ಬಿಟ್ಟು. ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಅಂತ. ಈಗ ನಮ್ಮ ಅಕ್ಕ ಬಂದು ಇವಾಗ ನಮ್ಮ ಅಕ್ಕ ತಿನ್ನಿಸ್ತಾ ಇದ್ದಾಳೆ, ಕೇಕ್ ತಿನ್ನಿಸ್ತಾ ಇದ್ದಾಳೆ ನಮ್ಮ ಅಕ್ಕ. ನಾನು, ನಮ್ಮ ಅಪ್ಪ, ನಮ್ಮ ಅಕ್ಕ, ನಮ್ಮ ಕಿಶು, ನಮ್ಮ ರಾಜ್ಕುಮಾರ ಮತ್ತು ನನ್ನ ತಮ್ಮ ಅಷ್ಟೇ ಇದ್ವಿ. ಯಾರಿಗೂ ನಾವೇನು ಕರೀಲಿಲ್ಲ. ನಮ್ಮ ಅತ್ತೆ ಮಗ ಬರ್ತೀನಿ ಅಂತ ಹೇಳ್ದೆ, ಮತ್ತು ಬರಲೇ ಇಲ್ಲ ಅವನು. ಅವ್ನಿಗೆ ಬೇರೆ ಕಡೆ ಕೆಲಸ ಇದೆ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟ. ನೋಡಿ ಎಷ್ಟು ಖುಷಿಯಾಗಿದ್ದಾನೆ ನಮ್ಮ ರಾಜ್ಕುಮಾರ ಅಂತ. ಆಮೇಲೆ ಅವನು ಮೊಬೈಲ್ ತೆಗೆದ್ಕೊಂಬಿಟ್ಟು ನಾನು ಫೋಟೋ ಹೊಡಿತೀನಿ, ನಾನು ವೀಡಿಯೋ ಮಾಡ್ತೀನಿ ನಮ್ಮ ಅಣ್ಣಂದು ಅಂದ್ಕೊಂಡು ಅವನೊಂದು ಡಮ್ಮಿ ಪೀಸ್ ಇದೆ ಮೊಬೈಲು, ಅವ್ನಿಗೆ ಆಟಾಡೋಕ್ಕೆ ಅಂತ ತಂದುಕೊಟ್ಟಿದ್ದೀವಿ. ಅದನ್ನ ಎತ್ಕೊಂಡು ನಾನು ಫೋಟೋ ಹೊಡಿತೀನಿ, ನಾನು ವೀಡಿಯೋ ಮಾಡ್ತೀನಿ, ನಮ್ಮ ಅಣ್ಣಂದನ್ನು ಎತ್ಕೊಂಡು ಮೊಬೈಲ್ ಎತ್ಕೊಂಡು ಅವನು ಕೂಡ ವೀಡಿಯೋ ಮಾಡೋದು, ಫೋಟೋ ಹೊಡಿಯೋದೆಲ್ಲ ಮಾಡ್ತಾಯಿದ್ದ. ಈಗ ನಮ್ಮ ಅಪ್ಪ ಬಂದಿದ್ದಾರೆ, ನಮ್ಮ ಅಕ್ಕ ತಿನ್ನಿಸಿದ್ವಿ, ಇವಾಗ ನಮ್ಮ ಅಪ್ಪ ಬಂದಿದ್ದಾರೆ. ನಮ್ಮ ಅಪ್ಪ ಇವಾಗ ನಮ್ಮ ಕಿಶುಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಸಿಂಪಲಾಗೆ ಮಾಡ್ಕೊಂಡ್ವಿ. ಅವ್ನಿಗೆ ಔಟ್ ಸೈಡ್ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನಿಂಗ್ ಇತ್ತು. ಬಟ್ ಮಳೆ ಬೇರೆ ಬರ್ತಾಯಿತ್ತು, ಆಗಲಿಲ್ಲ. ಕೇಕ್ ಔಟ್ ಸೈಡ್ ಹೋಗಿ ಕೇಕ್ ಇನ್ನೇನು ಕಟ್ ಮಾಡಿಸೋದು, ಮಳೆ ಬೇರೆ ಬರ್ತಿದೆ. ಮನೇಲೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಮನೇಲಿ ಮಾಡ್ಕೊಂಡ್ವಿ. ಅವ್ನು ಫೋಟೋಶೂಟ್ಗೆ ಬೇರೆ ಹೋಗ್ತಾನೆ. ಅಲ್ಲಿಂದ ಬರೋದಷ್ಟರಲ್ಲಿ ಲೇಟ್ ಆಗೋಯ್ತು ಪಾಪ. ಅವನು ನೆನ್ಕೊಂಡು ಬಂದ ಅವನು. ನೆಕ್ಸ್ಟ್ ಇವಾಗ ನಾನು ಫೋಟೋ ಹೊಡಿತಾ ಇದ್ದೀನಿ ಅವ್ನಿಗೆ. ಆವಾಗಲಿಂದ ಅವ್ರ ಮಾಮ ಫೋಟೋ ತೆಗಿತಾಯಿದ್ರು, ವೀಡಿಯೋ ಮಾಡ್ತಾಯಿದ್ರು. ಇವಾಗ ನಾನು ಫೋಟೋ ತೆಗಿತಾ ಇದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ. ಅವನು ನನಗೆ ಬಾ ಅಂತ ಕರೀತಿದ್ದಾನೆ. ನಮ್ಮ ಕಿಶು ನಿನಗೆ ತಿನ್ನಿಸ್ತೀನಿ ಕೇಕ್ ಬಾ ಅಂತ ಹೇಳ್ತಾ ಇದ್ದಾನೆ. ಕೊನೆಗೆ ನಾನು ಲಾಸ್ಟಿಗೆ ಹೋದೆ. ನಾನು ಫೋಟೋ ಹೊಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಲಾಸ್ಟಿಗೆ ಹೋದೆ. ಆಮೇಲೆ ನಾನು ಖುಷಿಯಾಗಿದ್ದಾನೆ ನಮ್ಮ ಕಿಶು. ನಮ್ಮ ಕಿಶುಗೂ ಅಷ್ಟೇ, ಅವನಿಗೂ ಕೇಕ್ಸು ಸೆಲೆಬ್ರೇಷನ್ ಅಂದರೆ ತುಂಬ ಇಷ್ಟ. ಅವನಿಗೂ ಕೂಡ ಅವನಿಗೂ ಸೆಲೆಬ್ರೇಷನ್ ಅಂದರೆ ತುಂಬ ಇಷ್ಟ. ಅವನಿಗೆ ಕೇಕೆಲ್ಲ ಕಟ್ ಮಾಡೋದು, ಎಂಜಾಯ್ ಮಾಡೋದು, ಅವ್ನಿಗೆ ಆ ಥರ ಎಲ್ಲ ಇಷ್ಟ ನಮ್ಮ ಕಿಶುಗೆ. ಅವನು ಖುಷಿಯಾಗೇ ಇದ್ದ ಅವನು. ನೋಡಿ ನಮ್ಮ ರಾಜ್ಕುಮಾರ್ ಹೆಂಗೆ ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಾ ಇದ್ದಾನೆ. ನಂದು ಹೇಳ್ತೈತೆ, ಕೇಕ್ ನಂದು ಅಂತ ಹೇಳ್ತಾನೆ. ಅವನು ಏನೇ ಕಂಡ್ರು ನಂದು ಅಂತ ಹೇಳ್ತಾನೆ. ಒಂದು ಚೇರ್ ಮುಟ್ಟಂಗಿಲ್ಲ, ನನ್ನ ಚೇರು ಅಂತಾನೆ. ಒಂದು ಕಾಫಿ ಕಪ್ ಇಟ್ಕೊಳಂಗಿಲ್ಲ, ಇದು ನಾನು ನೀರು ಕುಡಿಯೋ ಕಪ್ ನಂದು ಅಂತ ಹೇಳ್ತಾನೆ. ಒಂದು ಬೌಲ್ ಇಟ್ಕೊಳಂಗಿಲ್ಲ, ಇದು ನಾನು ತಿನ್ನೋ ಮೊಮ್ಮನ ಬಟ್ಲು ನಂದು ಅಂತ ಹೇಳ್ತಾನೆ. ಯಾರಿಗೇನೋ ಒಂದು ಟಾಯ್ಸ್ ಯಾರು ಬಂದರೂ ಯಾರಿಗೂ ಕೊಡೋಕ್ಕೆ ಹೋಗಲ್ಲ. ಅಷ್ಟು ಜಲಸಿ ಅವನಿಗೆ ಜಾಸ್ತಿ. ಜಲಸಿ ಅನ್ನೋಕ್ಕಿಂತ ಅವನಿಗೆ ಚಿಕ್ಕ ಮಕ್ಳಿಗೆ ಅದೇ ಅಲ್ವಾ. ನೋಡಿ ನಮ್ಮ ಕಿಶು ನೋಡಿ, ಅವ್ರ ಮಾಮ ಕಿರೀಟ ಎಲ್ಲ ಹಾಕಿ ಶಾಲೆಲ್ಲ ಓದಿಸಿ ಸನ್ಮಾನ ಮಾಡ್ತಿದ್ದಾರೆ ಅವನಿಗೆ. ನಾನು ಫೋಟೋ ಹೊಡ್ಕೊಂಡು ಕೂತಿದ್ದೀನಿ.
ಎಲ್ಲರೂ ಹೋಗಿ ಕೇಕೆಲ್ಲ ತಿನ್ಸಿದಾದ್ಮೇಲೆ ಕೊನೆಗೆ ಲಾಸ್ಟಿಗೆ ಹೋಗಿದ್ದೀನಿ ನಾನು ಅವನಿಗೆ ಕೇಕ್ ತಿನ್ಸೋಕ್ಕೆ. ನಾನು ಫೋಟೋ ಹೊಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಆಮೇಲೆ ಲಾಸ್ಟಿಗೆ ಹೋದೆ ನಾನು. ಅವ್ರ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ಯಾಕೋ ನಮಗೇನು ಕರೆದೇ ಇಲ್ವಲ್ಲ ಅವ್ನಿಗೆ, ಅವ್ನ ಫ್ರೆಂಡ್ಸ್ಗೆಲ್ಲ ಯಾರಿಗೂ ಹೇಳೇ ಇರಲಿಲ್ಲ ಬರ್ತಡೇ ಅಂತ. ಅವ್ನ ಸ್ಕೂಲ್ ಫ್ರೆಂಡ್ಸು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಗೊತ್ತಿತ್ತು. ಬಟ್ ಈಗ ಹೊಸ್ದಾಗಿ ಅವ್ನಿಗೆ ಫೋಟೋ ಶೂಟ್ ಮಾಡ್ತಾನಲ್ಲ, ಅಲ್ಲಿ ಯಾರಾದರೂ ಫ್ರೆಂಡ್ಸ್ ಇರ್ತಾರಲ್ಲ